ಎಲ್ಲರಿಗೂ ನಮಸ್ಕಾರ. ಅಲ್ಪೈನ್ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಮೊದಲ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವನ್ನು ಈ ಕೆಳಕಂಡ ಯಾವ ಕಾನೂನಿನಡಿ ರಚಿಸಲಾಗಿದೆ? ಆಪ್ಷನ್ಸ್: ಎ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773, ಟೈಪಿಂಗ್ ಮಿಸ್ಟೇಕ್ ಆಗೈತಿ. ನೆಕ್ಸ್ಟ್ ಆಪ್ಷನ್ ಬಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784, ಸಿ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861, ಆಪ್ಷನ್ ಡಿ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892. ಸರಿಯಾದ ಉತ್ತರ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ನ್ಯಾಯಾಂಗ ಪರಿಶೀಲನೆಯ ಅಧಿಕಾರವಿರುವುದು ಈ ಕೆಳಕಂಡ ಯಾವ ನ್ಯಾಯಾಲಯಕ್ಕೆ? ಆಪ್ಷನ್ಸ್: ಎ ಸುಪ್ರೀಂ ಕೋರ್ಟ್, ಬಿ ಹೈಕೋರ್ಟ್, ಸಿ ಎಲ್ಲ ನ್ಯಾಯಾಲಯಗಳು, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡವರಲ್ಲಿ ಯಾರು ಸಂವಿಧಾನದ ಮೇಲ್ವಿಚಾರಕರಾಗಿರುತ್ತಾರೆ? ಆಪ್ಷನ್ಸ್: ಎ ಭಾರತದ ರಾಷ್ಟ್ರಪತಿಗಳು, ಬಿ ಭಾರತದ ಪ್ರಧಾನಮಂತ್ರಿಗಳು, ಸಿ ಲೋಕಸಭೆಯ ಕಾರ್ಯದರ್ಶಿ, ಡಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ಯಾವ ವಿಧಿಯು ಸರ್ವೋಚ್ಚ ನ್ಯಾಯಾಲಯದ ನಡಾವಳಿಗಳು ಇಂಗ್ಲಿಷ್ನಲ್ಲಿ ಇರತಕ್ಕದ್ದು ಎಂದು ಹೇಳುತ್ತದೆ? ಆಪ್ಷನ್ಸ್: ಎ ಸರ್ವೋಚ್ಚ ನ್ಯಾಯಾಲಯದ ನಿಯಮಗಳು 1966, ಬಿ ಪಾರ್ಲಿಮೆಂಟ್ನಿಂದ ಮಾಡಿದ ಕಾನೂನು, ಸಿ ವಿಧಿ 145, ಡಿ ವಿಧಿ 348. ಸರಿಯಾದ ಉತ್ತರ ಆಪ್ಷನ್ ಡಿ ವಿಧಿ 348. ನೆಕ್ಸ್ಟ್ ಕ್ವಶನ್, ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಕಂಡ ಯಾವ ಪ್ರಕರಣದಲ್ಲಿ ಮೂಲ ಸಿದ್ಧಾಂತದ ಪರಿಕಲ್ಪನೆಯನ್ನು ಹೇಳಿದೆ? ಆಪ್ಷನ್ಸ್: ಎ ಗೋಲಕನಾಥ ಪ್ರಕರಣ, ಬಿ ಮೇನಕಾ ಗಾಂಧಿ ಪ್ರಕರಣ, ಸಿ ಕೇಶವಾನಂದ ಭಾರತಿ ಪ್ರಕರಣ, ಡಿ ಎಸ್.ಆರ್. ಬೊಮ್ಮಾಯಿ ಪ್ರಕರಣ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇಶವಾನಂದ ಭಾರತಿ ಪ್ರಕರಣ. ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ಯಾವ ವಿಧಿಯಡಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಿಸುತ್ತಾರೆ? ಆಪ್ಷನ್ಸ್: ಎ 124A, ಆಪ್ಷನ್ ಬಿ 126A, ಆಪ್ಷನ್ ಸಿ 128D, ಆಪ್ಷನ್ ಡಿ 128A. ಸರಿಯಾದ ಉತ್ತರ ಆಪ್ಷನ್ ಬಿ 126A. ನೆಕ್ಸ್ಟ್ ಕ್ವಶನ್, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ಆಪ್ಷನ್ಸ್: ಎ ರಾಷ್ಟ್ರಪತಿಗಳು, ಬಿ ಪ್ರಧಾನಮಂತ್ರಿಗಳು, ಸಿ ಕಾನೂನು ಮಂತ್ರಿಗಳು, ಡಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಆಪ್ಷನ್ಸ್ ಎ ರಾಷ್ಟ್ರಪತಿಗಳು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿ ಇರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.